ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗೀತಾ. ಫ್ರೆಂಡ್ಸ್, 2026 ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಬಂದೇ ಬಿಟ್ಟು ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇರೋದು. ಮಹಾಲಕ್ಷ್ಮಿ ರಿಲೇಟೆಡ್ ಆಲ್ರೆಡಿ ವಿಡಿಯೋಸ್ಗಳು ಅಪ್ಲೋಡ್ ಆಗ್ತಾ ಇದೆ ಬೇರೆ ಕಡೆ ಎಲ್ಲ, ಬಟ್ ನಾನಿನ್ನೂ ಸ್ಟಾರ್ಟ್ ಮಾಡಿಲ್ಲ. ಈ ಸಲ ಒಂದು ವರಮಹಾಲಕ್ಷ್ಮಿ ಹಬ್ಬನ ವಿಶೇಷವಾಗಿ ಒಂದು ವಿಭಿನ್ನವಾಗಿ ಎಲ್ಲರೂ ಸೇರಿ ಆಚರಿಸೋಣ ಈ ಸಲ ಒಂದು ಹಬ್ಬನ. ಹಾಗೆ ಈ ಸಲದ ವರಮಹಾಲಕ್ಷ್ಮಿ ಹಬ್ಬ ಯಾವಾಗ ಅಂತ ಸುಮಾರು ಜನರಿಗೆ ಡೇಟ್ ಇನ್ನೂ ಕ್ಲಾರಿಟಿ ಇರೋದಿಲ್ಲ. ಸೊ ಹೇಳ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನಲ್ಲಿ ಸುಮಾರು ವರ್ಷಗಳಿಂದ ನಾನು ವರಮಹಾಲಕ್ಷ್ಮಿ ಸೇರಿ ಡ್ರೇಪಿಂಗ್ ವಿಡಿಯೋಗಳಾಗಿರ್ಬೋದು, ಪೂಜಾ ವಿಧಾನ ಆಗಿರ್ಬೋದು, ಡೆಕೋರೇಷನ್ ವಿಡಿಯೋಗಳಾಗಿರ್ಬೋದು, ಪ್ರತಿಯೊಂದು ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ಈ ವರ್ಷವೂ ಕೂಡ ಅದು ಮುಂದುವರಿಯುತ್ತೆ. ವರಮಹಾಲಕ್ಷ್ಮಿ ಸೇರಿ ಡ್ರೇಪಿಂಗ್ ವಿಡಿಯೋಗಳಾಗಿರ್ಬೋದು, ಬ್ಲೌಸ್ ಪೀಸ್ ಡೆಕೋರೇಷನ್ ಆಗಿರಬಹುದು, ವರಮಹಾಲಕ್ಷ್ಮಿ ಡೆಕೋರೇಷನ್ ವಿಡಿಯೋಗಾಗಿರ್ಬೋದು, ಪೂಜಾ ವಿಧಾನ ಆಗಿರ್ಬೋದು, ಪ್ರತಿಯೊಂದು ವಿಡಿಯೋಗಳನ್ನು ನಾನು ಈ ವರ್ಷವೂ ಕೂಡ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಈ ಸಲ ಸ್ವಲ್ಪ ಜಾಸ್ತಿ ವಿಡಿಯೋಗಳನ್ನೇ ಅಪ್ಲೋಡ್ ಮಾಡ್ತೀನಿ, ಯಾಕೆಂದರೆ ಸುಮಾರು ದಿನಗಳಿಂದ ನಾನು ಅಂದ್ಕೊಳ್ತಾ ಇದ್ದೆ ವಿಶೇಷವಾಗಿ ಏನಾದರೂ ನಮ್ಮ ವ್ಯೂವರ್ಸ್ಗೆಲ್ಲ ವಿಶೇಷವಾಗಿ ಏನಾದರೂ ಕೊಡಬೇಕು ಈ ಸಲ ವರಮಹಾಲಕ್ಷ್ಮಿಗೆ ಅಂತ. ಸೊ ಬೇರೆ ಬೇರೆ ಸ್ಟೈಲಲ್ಲಿ ಬೇರೆ ಬೇರೆ ಪ್ಯಾಟರ್ನಲ್ಲಿ ವರಮಹಾಲಕ್ಷ್ಮಿ ಸೀರೆಗಳನ್ನು ಯಾವ ರೀತಿಯಾಗಿ ಉಡಿಸೋದು ಅಂತ ತೋರಿಸ್ಕೊಡ್ತೀನಿ. ಆ್ಯಂಡ್ ಈ ಸಲದ ವರಮಹಾಲಕ್ಷ್ಮಿ ಹಬ್ಬ ಆಲ್ರೆಡಿ ಸುಮಾರು ಕಂಟೆಂಟ್ಗಳು ಕ್ರಿಯೇಟ್ ಆಗ್ತಾನೆ ಇದೆ. ಏನು ಫ್ರೆಂಡ್ಸ್, ಏನು ಗೊತ್ತಾ, ಈ ಸಲ ಇನ್ಸ್ಟಾಗ್ರಾಮಲ್ಲಿ ಫುಲ್ ಓಪನ್ ಮಾಡಿದರೆ ವರಮಹಾಲಕ್ಷ್ಮಿ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. 2000, 2500, 300 ಈ ಥರ ಎಲ್ಲ ವರಮಹಾಲಕ್ಷ್ಮಿ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ನೋಡಿದರೆ ನಮಗೆ ಏನಿದೆ, ನಾವೆಲ್ಲ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀವಿ, ಇದು ಏನು ನಡೀತಾ ಇದೆ ಅಂತ ಸುಮಾರು ಸಲ ಅನಿಸುತ್ತೆ. ಆ್ಯಂಡ್ ವರಮಹಾಲಕ್ಷ್ಮಿ ಸ್ಯಾರಿ ಪ್ರೀ ಪ್ಲೇಟಿಂಗಿಗೂ ಕೂಡ ಅಷ್ಟೇ 350, 400 ಈ ಥರ ಎಲ್ಲ ತಗೊಳ್ತಾ ಇದ್ದಾರೆ. ಅದೆಲ್ಲ ಎಫರ್ಟ್ಲೆಸ್ ಫ್ರೆಂಡ್ಸ್, ತುಂಬಾ ಈಸಿಯಾಗಿ ಮಾಡುವಂಥದ್ದು. ಒಂದು 10 ಫೋಲ್ಡಿಂಗ್ ಮಾಡೋದಕ್ಕೆ ನಿಮಗೆ ಒಂದು 10 ರಿಂದ 15 ನಿಮಿಷ ಅಷ್ಟೇ ಸಾಕು. ಸುಮ್ಮನೆ ಅಷ್ಟು ರೊಕ್ಕ ಕೊಟ್ಟು ಅವ್ರು ಯಾವ ರೀತಿ ಮಾಡಿಸ್ತಾರೋ, ಫ್ಲೋರ್ ಮ್ಯಾಗ ಹಾಕಿ ಮಾಡಿಸ್ತಾರೋ, ಯಾವ ರೀತಿ ಮಾಡಿಸ್ತಾರೋ, ಅವರು ಮಡಿಯಿಂದ ಇದ್ದಾರೋ ಇಲ್ವೋ ದೇವರಿಗೆ ಉಡಿಸುವಂಥ ಸೀರೆ ನನಗೇನೋ ಅದು ಯಾಕೋ ಇಷ್ಟ ಆಗ್ತಾ ಇಲ್ಲ. ಇಷ್ಟ್ರ ಮೇಲೆ ನಿಮ್ಮ ಇಷ್ಟ. ಅದ್ರ ಬದಲು ನಾನು ಏನು ಹೇಳ್ತೀನಿ ಅಂದರೆ, ಕಲ್ತ್ಕೊಳ್ಳಿ, ಇನ್ನೂ ಸುಮಾರು ದಿನ ಟೈಮ್ ಇದೆ. ಜಸ್ಟ್ ಫೋಲ್ಡಿಂಗ್ ಮಾಡೋದಕ್ಕೆ ಬೇರೆದವ್ರ ಕಡೆ ಯಾರು ಕೊಡ್ತೀರಿ ಹೇಳಿ? 10 ನಿಮಿಷ ಸಾಕು ಫೋಲ್ಡಿಂಗ್ ಮಾಡೋದಕ್ಕೆ. ಕಲ್ತ್ಕೊಳ್ಳಿ, ನೀವೇ ಆರಾಮಾಗಿ ಕಲ್ತ್ಕೊಳ್ಳಿ. ಇನ್ನೂ ಬೇಕಾದಷ್ಟು ಟೈಮ್ ಇದೆ. ನಾನು ಕೂಡ ಬೇರೆ ಬೇರೆ ಸ್ಟೈಲ್ ವಿಡಿಯೋಗಳನ್ನು ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ, ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಫೈನಲಿ ಈ ಸಲದ ವರಮಹಾಲಕ್ಷ್ಮಿ ಹಬ್ಬ ಯಾವಾಗ ಅಂತ ಸುಮಾರು ಜನರಿಗೆ ಡೇಟ್ ಗೊತ್ತಿರೋದಿಲ್ಲ, ಹೇಳ್ಬಿಡ್ತೀನಿ. ಆಗಸ್ಟ್ 12ಕ್ಕೆ ನಮ್ಮದು ನಾಗರ ಅಮಾವಾಸ್ಯೆ ಬರುತ್ತೆ, ಅದು ಬುಧವಾರ ಆಗುತ್ತೆ. ಆಗಸ್ಟ್ 21ಕ್ಕೆ ನಮ್ಮದು ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ. ಅಮಾವಾಸ್ಯೆ ಆದ ನಂತರ 2ನೇ ಶುಕ್ರವಾರ ಅಥವಾ ಹುಣ್ಣಿಮೆ ಹಿಂದೆ ಬರುವಂತಹ ಶುಕ್ರವಾರ, ಈ ಒಂದು ಶುಕ್ರವಾರ ನಾವು ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ತೀವಿ. ಈ ಸಲ ಅದು ಆಗಸ್ಟ್ 21ಕ್ಕೆ ಬಂದಿದೆ. ಆಗಸ್ಟ್ 21ಕ್ಕೆ ನಾವು 2026ರ ವರಮಹಾಲಕ್ಷ್ಮಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಬೇಕು. ಈ ಸಲ ವರಮಹಾಲಕ್ಷ್ಮಿ ಹಬ್ಬ ವಿಶೇಷವಾಗಿ ರಾಜಯೋಗದಲ್ಲಿ ಬಂದಿರೋದ್ರಿಂದ ತುಂಬಾ ಒಳ್ಳೆಯ ಒಂದು ರಿಸಲ್ಟನ್ನು ಕೊಡ್ತಾ ಇದೆ. ಅದಕ್ಕೆ ಈ ಸಲ ಯಾರೂ ತಪ್ಪಿಸ್ಬೇಡಿ, ಶ್ರದ್ಧಾ ಭಕ್ತಿಯಿಂದ ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಪೂಜೆಯನ್ನು ಮಾಡಿ ನಿಮಗೆ ಬೇಕಾಗಿರೋ ಒಂದು ವರವನ್ನು ಅಮ್ಮನವರಿಂದ ಪಡ್ಕೊಳ್ಳಿ ಅಂತ ನಾನು ಇಚ್ಛಿಸ್ತೀನಿ ಕೂಡ. ಆ್ಯಂಡ್ ಗೊತ್ತಾಯ್ತಲ್ಲ ವರಮಹಾಲಕ್ಷ್ಮಿ ಹಬ್ಬ ಯಾವಾಗ ಅಂತೇಳ್ಬಿಟ್ಟು. ಆದಷ್ಟು ಬೇಗ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.